ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ದಿನಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಹಳ ವರ್ಷಗಳಿಂದ ಈ ಒಂದು ಗ್ರಾಮಕ್ಕೆ ಬರಬೇಕೆಂಬುದಾಗಿ ದೇವರ ಹತ್ರ ಮನವಿ ಇಟ್ಟಂಥ ಸಮಯದಲ್ಲಿ ದೇವರು ಇವತ್ತಿನ ದಿವಸವನ್ನು ನೇಮಕ ಮಾಡಿ, ಇವತ್ತಿನ ದಿವಸ ಈ ಒಂದು ಜಕ್ಕಲ್ದಿನ್ನಿ ಪ್ರಾಂತದಲ್ಲಿ ಆತನ ಆರಾಧನೆ, ಆತನ ಒಂದು ವಾಕ್ಯ ಸಂದೇಶ ನಡೆಸಿಕೊಡುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ದೇವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ಊರಲ್ಲಿ ಪ್ರತ್ಯೇಕವಾಗಿ ಶಾಂತಮ್ಮ ಅವರು, ಅವರ ಯಜಮಾನ, ಅವರ ಮಕ್ಕಳು ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಅವ್ರಿಗೂ ಕೂಡ ನಾನು ವಂದಿಸುವವನಾಗಿದ್ದೇನೆ. ದೇವರು ಈ ಒಂದು ಕಾರ್ಯದ ಮೂಲಕವಾಗಿ ನಿಂತು ಹೋಗಿರ್ತಕ್ಕಂಥ ಅವರ ಅನೇಕ ಕೆಲಸ ಕಾರ್ಯಗಳು ಎಲ್ಲವುಗಳನ್ನು ಸಫಲ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ ಶ್ರೀ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಎಂತಹ ದೇವರು ಅಂದರೆ ಎಲ್ಲ ಕಾರ್ಯಗಳನ್ನು ಸಫಲ ಮಾಡುವ ದೇವರಾಗಿದ್ದಾನೆ. ಎಲ್ಲ ರೀತಿಯಿಂದಲೂ ಸಹಾಯ ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಆದರೆ ನಾವು ಹಾಕಬೇಕಾಗಿರ್ತಕ್ಕಂಥ ಬಂಡವಾಳ ಏನ್ರಿ? ನಂಬಿಕೆ. ಏನು ಮಾಡ್ಬೇಕು? ನಾವು ನಂಬಬೇಕು. ನಂಬುವವನಿಗೆ ಎಲ್ಲ ಕಾರ್ಯಗಳನ್ನು ದೇವರು ಜರುಗಿಸುವಾತನು ಆಗಿದ್ದಾನೆ. ಅನೇಕ ಜನರು, ವಿಶ್ವಾಸಿಗಳು ನಂಬಿಕೆ ಇರಲಾರ್ದೆ ದೇವರ ಹತ್ರ ಅನೇಕ ಮನವಿಗಳನ್ನು ಸಲ್ಲಿಸಿದಾಗ ಆ ಮನವಿಗಳು ಏನಾಗ್ತವೆ? ತಿರಸ್ಕೃತವಾಗ್ತವೆ. ಅವರು ಪ್ರಾರ್ಥನೆ ಮಾಡ್ತಾರೆ, ಆದರೆ ಪ್ರಾರ್ಥನೆ ಬಗ್ಗೆ ಅವರಿಗೆ ಏನಿರಲ್ಲ? ನಂಬಿಕೆ ಇರಲ್ಲ, ಭರವಸೆ ಇರಲ್ಲ. ಅವರು ದೇವ್ರ ಹತ್ರ ಬೇಡ್ತಾರೆ, ದೇವರು ಕೊಡ್ತಾನಂತೇಳಿ ಬೇಡಲ್ಲ. ಏನಪ್ಪ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದಾರ, ಮಾಡಬೇಕು ಎಂಬುದಾಗಿ ಅನೇಕರು ಅಂದುಕೊಳ್ತಾ ಇರ್ತಾರೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ಸ್ವಾಮಿಯವ್ರ ಹತ್ರ ಅಂಥ ಒಬ್ಬ ವ್ಯಕ್ತಿನೇ ಬಂದ. ಏನಂತ ಹೇಳಂತ ಇದ್ದಾನೆ? ನಿನ್ನ ಕೈಲಿ ಮಾಡಂಗಿದ್ರೆ ನೀನು ಸ್ವಸ್ಥ ಮಾಡಪ್ಪ. ಎಲ್ಲ ಕಡೆಗೆ ತಿರುಗಿ ಬಂದಿ. ನನ್ನ ಮಗನ ಸ್ವಸ್ಥ ಮಾಡುವಂಥವ್ರು ಯಾರೂ ಇಲ್ಲ. ನನ್ನ ಮಗನಿಗೆ ಈ ಥರ ಆಗುವುದಕ್ಕಾಗಿ ಅನೇಕ ವರ್ಷಗಳಾಯಿತು. ಆ ಒಂದು ರೋಗದಲ್ಲಿ ಬಿದ್ದಿರ್ತಕ್ಕಂಥ ನನ್ನ ಮಗನನ್ನು ಸ್ವಸ್ಥ ಮಾಡುವುದಕ್ಕೆ ನಿನ್ನ ಶಿಷ್ಯರ ಬಳಿಗೂ ಕರೆದುಕೊಂಡು ಬಂದೆ. ನಿನ್ನ ಶಿಷ್ಯರು ಕೂಡ ಏನು ಮಾಡಲಿಲ್ಲ? ಆತನಿಗೆ ಸ್ವಸ್ಥತೆಯನ್ನು ಒದಗಿಸಿಕೊಡಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ ಯೇಸು ಸ್ವಾಮಿಯ ಬಳಿಗೆ ಆತನು ತನ್ನ ಮಗನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಆ ಮಗನಿಗೆ ದುರಾತ್ಮ ಶಕ್ತಿ ಇದೆ, ಮೂರ್ಛೆ ರೋಗ ಇದೆ. ಆ ಮೂರ್ಛೆ ರೋಗ, ಆ ದುರಾತ್ಮ ಶಕ್ತಿ ಆ ಹುಡುಗನನ್ನು ನೀರಿನಲ್ಲಿಯೂ ಬೆಂಕಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಬೀಳಿಸ್ತಾ ಇದೆ. ಸಾಯುವಂಥ ಸ್ಥಿತಿಗೆ ಆ ಕುಮಾರನ ಏನು ಮಾಡಿದ್ದಾನೆ? ಹೋಗಿದ್ದಾನೆ. ಕೊನೆಯದಾಗಿ ಎಲ್ಲಿ ಕರ್ಕೊಂಬಂದ? ಆ ತಂದೆ ಯೇಸು ಕ್ರಿಸ್ತನ ಹತ್ರ. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಂಭಾಷಣೆ ಪ್ರೇರಿತ. ಮೂಲವಾಕ್ಯ ಏನಂದರೆ, ನಂಬುವವರಿಗೆ ಎಲ್ಲ ಕಾರ್ಯಗಳು ಕೂಡ ಆಗ್ತವೆ. ನಂಬುವವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯವಾಗ್ತವೆ. ನಂಬಿಕೆ ಪರಿಪೂರ್ಣವಾಗಿ ದೇವರ ಮೇಲೆ ನಾನು ನೀನು ಇಡುವುದಾದರೆ ಆ ದೇವರು ನಮ್ಮ ನಂಬಿಕೆಗೆ ಅನುಗುಣವಾಗಿ ಕಾರ್ಯಗಳನ್ನು ಸಾಧಿಸ್ತಾನೆ ಪ್ರೇರಲ್ಲಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಏನಂತೇಳಿ ಅಂತ ಇದ್ದಾನಂದರೆ, ಇಷ್ಟು ದಿವಸ ಏನೆಲ್ಲ ಮಾಡಿದ್ದೀನಿ, ನಿಂದು ಸ್ವಲ್ಪ ಏನಾದರೂ ಪವರ್ ಇದ್ದರೆ ತೋರಿಸು ಸ್ವಾಮಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೇಳಿದ್ದೀನಿ ಭಾಳ ಸಾರಿ ನಿನ್ನ ಬಗ್ಗೆ, ಅಲ್ಲಿ ಅಷ್ಟು ಅದ್ಭುತಗಳು ಮಾಡಿದಿ, ಇಲ್ಲಿ ಎಷ್ಟು ಅದ್ಭುತಗಳು ಮಾಡಿದಿ, ಸತ್ತವರನ್ನ ಬದುಕಿಸಿದಿ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಿ, ಕುಂಟರು ನಡೆದಾಡುವಂತೆ ಮಾಡಿದಿ, ಅನೇಕ ರೋಗಗಳಿಂದ ಬಾಧೆಗಳಿಂದ ಬಂದಂಥವ್ರಿಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದಿ, ಪರಲೋಕ ಅಂದರೆ ಏನು, ಆ ಪರಲೋಕದ ಬಗ್ಗೆ ನೀನು ಪರಿಚಯವನ್ನು ಮಾಡಿದ್ದಿ,
ಸೃಷ್ಟಿಕರ್ತನಾದ ದೇವರ ಹತ್ರಕ್ಕೆ ಸೇರಿಕೊಳ್ಳಬೇಕಾದ್ರೆ ಮಾರ್ಗ ಯಾವುದೆಂಬುದಾಗಿ ನೀನು ತಿಳಿಸಿಕೊಟ್ಟಿದ್ದೀ. ಅಗ್ನಿ ನರಕಕ್ಕೆ ಗುರಿಯಾಗಲಾರ್ದಂಗೆ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೀನು ಹೇಳಿದ್ದೀ ಅಂತೇಳಿ ನಾನು ಕೇಳಿ ಇವತ್ತು ನಾನು ಬಂದಿದ್ದೇನೆ. ಒಂದು ವೇಳೆ ನಿನ್ನ ಕೈಲಿ ಆಗುವ ಹಾಗಿದ್ರೆ ನೀನೇನು ಮಾಡಿ ನನ್ನ ಮಗನಿಗೆ ಸ್ವಸ್ಥ ಮಾಡು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಆ ತಂದೆ. ಆ ಕುಮಾರನನ್ನು ಕರೆದುಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ ರೀ, ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಾಮಿಯವರು ಎಂಥವ್ರಿ, ಎಂತಹ ಕಾರ್ಯಗಳೇ ಇರಲಿ ಆ ಕಾರ್ಯಗಳನ್ನು ಖಂಡಿತವಾಗಿ ಬಿಡುಗಡೆಯನ್ನು ಕೊಡುವಂಥವ್ರು ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ. ನಂಬಿಕೆ ಅಂದ್ರೆ ಏನ್ರಿ, ಮುಂದೆ ಆಗುವಂಥದ್ದನ್ನು ಇವಾಗ ಇರಲ್ಲ ನಮ್ಮ ಹತ್ರ, ದೇವ್ರು ನಮಗೆ ಈಗಾಗಲೇ ಕೊಟ್ಟಿದ್ದಾನೆಂಬುದಾಗಿ ಭರವಸೆಯಿಂದ ಇರುವಂಥದ್ದೇ ನಂಬಿಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ 1ನೇ ವಚನದಲ್ಲಿ, ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದ ಸಂಗತಿಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ನಂಬಿಕೆ, ಅಂತಹ ಒಂದು ಅಚಲವಾದ ದೃಢವಾದಂಥ ನಂಬಿಕೆ ಕ್ರಿಸ್ತನ ಮಕ್ಕಳಾದಂಥ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಯೇಸು ಸ್ವಾಮಿ ಹತ್ರ ಬಂದಂಥವ್ರು ಎಲ್ಲರೂ ನಂಬಿಕೆಯಿಂದ ಬರ್ತಾ ಇದ್ರು. ಸ್ವಾಮಿ ಆ ಬಗ್ಗೆ ಕೇಳಿದಂಥವ್ರು, ಸ್ವಾಮಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, ಸ್ವಾಮಿ ನನ್ನ ಜೀವಿತದಲ್ಲಿ ಇಲ್ಲಿಯವರೆಗೆ ಆಗದ ಇರುವಂಥ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಆಗುವಂತೆ ಮಾಡ್ತಾನೆ ಅಂತೇಳಿ ಅವ್ರ ನಂಬಿಕೆಯಿಂದ ಸ್ವಾಮಿಯವರ ಬಳಿಗೆ ಬಂದಂಥ ಸಮಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರ ನಂಬಿಕೆಯಂತೆಯೇ ಅವರಿಗೆ ದೇವ್ರು ಏನು ಮಾಡಿದ್ರಂತೆ, ಬಿಡುಗಡೆ ಕೊಟ್ಟರು, ಸ್ವಸ್ಥತೆ ಕೊಟ್ಟರು, ಸಮಾಧಾನ ಕೊಟ್ಟರು, ಆರೋಗ್ಯ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ನಮ್ಮ ನಂಬಿಕೆ ಯಾವ ರೀತಿಯಾಗಿದೆ, ದೇವರ ಮೇಲೆ ನಮ್ಮ ನಂಬಿಕೆ ಎಂತಹದ್ದಾಗಿದೆ, ಇವತ್ತಿನ ದಿವಸ ಕೇಳೋದಾದರೆ ಆ ಒಂದು ನಂಬಿಕೆ ಆ ವ್ಯಕ್ತಿ ಹತ್ರ ಇರ್ತಕ್ಕಂಥ ನಂಬಿಕೆಯೋಪಾದಿಯಲ್ಲಿ ನಮ್ಮ ನಂಬಿಕೆ ಇದೆಯಾ, ಅಥವಾ ಪರಿಪೂರ್ಣವಾದಂಥ ನಂಬಿಕೆ ನಮ್ಮ ನಂಬಿಕೆ ಇದೆ ಅಂತೇಳಿ ನಮ್ಮನ್ನು ನಾವು ಏನು ಮಾಡಬೇಕು, ಪರೀಕ್ಷೆ ಮಾಡ್ಕೊಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆ ಎಂತಹ ನಂಬಿಕೆ ಆಗಿರಬೇಕಂದ್ರೆ ಕ್ರಿಯೆಗಳಿಂದ ಕೂಡಿದಂಥ ನಂಬಿಕೆ. ಎಂತಹ ನಂಬಿಕೆ ರೀ, ಕ್ರಿಯೆಗಳಿಂದ ಕೂಡಿದಂಥ ನಂಬಿಕೆ. ದೇವರ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾದಂಥ ನಾವು ದೇವರಿಗೆ ಮಾನ ತರುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವ, ದೇವರಿಗೆ ಅವಮಾನ ತರುವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆಯ್ತು, ದೇವ್ರ ಮಕ್ಕಳಾಗಿದ್ದೇವೆ ಅಂತೇಳಿ ಹೇಳಿ ಒಂದು ವೇಳೆ ಸುಳ್ಳು ಹೇಳೋದನ್ನು ಬಿಡಲಾರದೆ ಸುಳ್ಳು ಹೇಳ್ಕೊಂತ ಕುಂತ್ರೆ, ತಪ್ಪಾದ ಮಾರ್ಗಗಳ ಕಡೆಗೆ ಹೋಗುವುದನ್ನು ಬಿಡಲಾರದೆ ತಪ್ಪಾದ ಮಾರ್ಗದಲ್ಲೇ ನಡೀತಾ ಇದ್ದರೆ, ಅನ್ಯಾಯವನ್ನು ಮಾಡ್ತಾ ಇದ್ರೆ, ಅಕ್ರಮವಾದ ಜೀವಿತದಲ್ಲಿ ಇದ್ದರೆ ಅದು ಎಂತಹ ವಿಶ್ವಾಸ, ಅದು ಸತ್ತ ಹೆಣಕ್ಕೆ ಸಮಾನವಾಗಿರ್ತಕ್ಕಂಥ ವಿಶ್ವಾಸ. ಅದೇನಂತಾರಲ್ಲ, ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅಂತೇಳಿ. ಅಂದ್ರೆ ಏನ್ರಿ, ಏನು ದೇವ್ರ ಮಕ್ಕಳಂತೇಳಿ ಹೇಳ್ಕೊಂತಾರೆ, ಆದರೆ ನಡೆಯೋದು ಮಾತ್ರ ನಂಬಿಕೆಯಲ್ಲಿ ಇರಲ್ಲ. ಆ ಥರ ನಾವು ಆಗಬಾರ್ದು. ಸ್ಥಿರವಾದಂಥ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಬೇಕು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಂಬುವವರಿಗೆ ಎಲ್ಲ ಆಗುತ್ತೆ. ಇವತ್ತಿನ ದಿವಸ ಯಾವುದು ಆಗಲ್ಲ ಎಂಬುದಾಗಿ ನೀವು ನೆನೆಸಿದ್ದೀರೋ, ದೇವರು ಆಗುವುದಕ್ಕಾಗಿ, ದೇವರು ಮಾಡುವುದಕ್ಕಾಗಿ ನಮ್ಮನ್ನೇನು ಮಾಡಿದ್ದಾರೆ, ನಿಮ್ಮ ಬಳಿಗೆ ಕರೆ ತಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಹೀಗೆ ಯೇಸು ಸ್ವಾಮಿ ಹತ್ರಕ್ಕೆ ಒಬ್ಬ ತಾಯಿ ಬಂದ್ಲು. ಯಾವ ರೀತಿಯಾಗಿ ಬಂದ್ಲು ಅಂದರೆ, ಅನೇಕ ವರ್ಷಗಳಿಂದ ಆಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ. ಅನೇಕ ವರ್ಷಗಳಿಂದ ಮನೆಯವರು ಆಕೆಯನ್ನು ಸೇರ್ತಾ ಇಲ್ಲ. ಅನೇಕ ವರ್ಷಗಳಿಂದ ಆಕೆ ಮನೆಯಿಂದ ದೂರ ಇದ್ದು ಬೇರೆ ಒಂದು ಸ್ಥಳದಲ್ಲಿದ್ದು ಜೀವಿಸಬೇಕು. ಯಾಕಂದರೆ ಆಕೆ 12 ವರ್ಷಗಳಿಂದ ಏನು ಮಾಡ್ತಾ ಇದ್ದಾಳೆ ರೀ, ಒಂದು ರೋಗದಿಂದ ಬಳಲ್ತಾ ಇದ್ದಾಳೆ. ರಕ್ತ ಹರಿತಾನೇ ಇದೆ, ನಿಲ್ತಾ ಇಲ್ಲ. ಭಯಂಕರವಾಗಿರ್ತಕ್ಕಂಥ ದುರ್ವಾಸನೆ. ಅಂತ ಆಕೆಯನ್ನು ಮುಟ್ಟಿಸ್ಕೊಳ್ಳೋದಕ್ಕೆ ಯಾರೂ ಕೂಡ ರೆಡಿ ಇಲ್ಲ. ಅಂತಹ ಸಮಯದಲ್ಲಿ ಯೇಸು ಸ್ವಾಮಿ ಬಂದಿದ್ದಾನೆಂಬುದಾಗಿ ಕೇಳಿ ಆಕೆ ದೂರದ ಪ್ರಾಂತ್ಯದಿಂದ ಸ್ವಾಮಿಯವ್ರನ್ನ ಹುಡುಕಿಕೊಂಡು ಏನು ಮಾಡಲ್ರಿ, ಆ ಸ್ಥಳಕ್ಕೆ ಬಂದ್ಲು ಪ್ರಿಯರೇ. ಹೆಂಗೆ ಬಂದ್ಲಕ್ಕೆ, ನಂಬಿಕೆಯಿಂದ ಬಂದ್ಲು. ಆಕೆ ಅದಕ್ಕಿಂತ ಮುಂಚಿತವಾಗಿ ಅನೇಕ ಮೆಡಿಕಲ್ ಡಾಕ್ಟರ್ಗಳನ್ನು ಏನು ಮಾಡಿದ್ದಾಳೆ, ಅವ್ರ ಹತ್ರ ಹೋಗಿದ್ದಾಳೆ. ಆದರೆ ಅವ್ರು ಯಾರು ಕೂಡ ಸ್ವಸ್ಥ ಮಾಡೋದಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಆಕೆ ಯಾವಾಗ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ಲು, ಕಡಿಮೆ ಆದಂಗೆ ಆಗ್ತಾ ಇತ್ತು, ಆದರೆ ಅದು ಏನಾಗ್ತಾ ಇರಲಿಲ್ಲ, ವಾಸಿ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದದಲ್ಲಿ. ಒಂದ್ಸಾರಿ ನೀವು ಮಾರ್ಕನ ಬರೆದ ಸುವಾರ್ತೆ ಕಡೆ ಬನ್ನಿ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ
ಹಲ್ಲೆಲೂಯಾ. ಓಕೆ, ಎಂಟನೇದ್ದೆ 43ನೇ ವಚನ ಓದ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಇದೆ ಅದು. 8ನೇ ಅಧ್ಯಾಯ 43ನೇ ವಚನ ಓದ್ಸೋಣ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಮುಟ್ಟಿದಳು. ಹಲ್ಲೆಲೂಯಾ. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನ ಹೊಂದಿರಲಿಲ್ಲ. ಹಲ್ಲೆಲೂಯಾ. ಆಕೆ ತನ್ನಲ್ಲಿರುವಂಥ ಎಲ್ಲ ಹಣವನ್ನು ಕಳ್ಕೊಂಡಿದ್ದಾಳೆ. ಆ ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡಿದ್ದಾಳೆ. ಆಕೆಗಿರ್ತಕ್ಕಂಥ ರೋಗ ಇನ್ನೂ ಜಾಸ್ತಿ ಆಯಿತು ಹೊರತಾಗಿ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಹಲ್ಲೆಲೂಯಾ. ಆಕೆ ನಂಬಿಕೆಯಿಂದ ವಿಶ್ವಾಸದಿಂದ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಯೇಸು ಇರುವಂಥ ಒಂದು ಸ್ಥಳಕ್ಕೆ ಆಕೆ ಹೊರಟು ಬಂದಳು. ಪ್ರೇರಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಅಂತೇಳಿ ಅಂದುಕೊಂಡು ಸ್ವಾಮಿಯವರು ಹಿಂಗಿದ್ದಾರೆ. ಎಲ್ಲ ಕಡೆ ಸುತ್ತಲೂ ಏನಿದ್ದಾರೆ, ಜನರಿದ್ದಾರೆ. ಯಾಕಂದ್ರೆ ಸ್ವಾಮಿಯವ್ರ ಹತ್ರ 12 ಜನ ಏನಿರ್ತಾಯಿದ್ರು, ಶಿಷ್ಯರು ಇರ್ತಾಯಿದ್ರು. ಸ್ವಾಮಿಯವ್ರು ಯಾವ ಊರಿಗೆ ಕಾಲಿಟ್ರೆ ಅಲ್ಲೆಲ್ಲ ಜನರು ಏನಾಗ್ತಾಯಿದ್ರು, ಗುಂಪಾಗಿ ಬರ್ತಾಯಿದ್ರು. ಯೇಸು ಸ್ವಾಮಿ ಬಂದಿದ್ದಾರೆ, ನಜರೇತಿನ యేసయ్య ಬಂದಿದ್ದಾರೆ, ನಮ್ಮೂರಿಗೆ ಬಂದಿದ್ದಾರೆ ಅಂತೇಳಿ ಏನು ಮಾಡ್ತಾಯಿದ್ರು, ಎಲ್ಲರೂ ಗುಂಪು ಕೂಡ್ತಾಯಿದ್ರು. ಆ ಸಮಯದಲ್ಲಿ ಗುಂಪಿನಲ್ಲಿ ಆಕೆ ಹಿಂದುಗಡೆಯಿಂದ ಬಂದು ಸ್ವಾಮಿಯವ್ರನ್ನ ಏನು ಮಾಡ್ತಾ ಇದ್ದಾಳೆ, ಉಡುಪಿನ ಗೊಂಡೆ ಅಂದರೆ ಏನರ್ಥ, ಅಂಗಿ ಹಾಕ್ಕೊಂಡಿರ್ತಾರಲ್ಲ ಆ ಕೊನೆಯ ಅಂಚು, ಜುಬ್ಬ ಇರುತ್ತಲ್ಲ, ಜುಬ್ಬದ ರೀತಿಯಲ್ಲಿ ಇರ್ತಕ್ಕಂಥ ಕೊನೆಯ ಹಂಚನ್ನು ಏನು ಮಾಡ್ತಾಳೆ, ಜಸ್ಟ್ ಈ ಥರ ಏನು ಮಾಡ್ತಾಳೆ ರೀ, ಆಕೆ ಟಚ್ ಮಾಡ್ತಾಳೆ. ಹಲ್ಲೆಲೂಯಾ. ಸ್ವಾಮಿಯವ್ರನ್ನ ಟಚ್ ಮಾಡಿಲ್ಲ, ಯಾರನ್ನು ಟಚ್ ಮಾಡಿದ್ದಾಳೆ, ಆ ಕೊನೆಯ ಅಂಗಿಯ ಅಂಚನ್ನು ಜಸ್ಟ್ ಈ ಥರ ಟಚ್ ಮಾಡಿದ ತಕ್ಷಣವೇ ಆಕೆಗೆ ಏನಾಯ್ತಂತೆ, ರಕ್ತ ಹರಿಯುವುದು ನಿಂತುಕೊಂತು. ಅಲ್ಲಿಯವರೆಗೂ ಆಕೆಯನ್ನು ಕಾಡಿರುವಂಥ ಆ ಒಂದು ಅನಾರೋಗ್ಯ ನಿಂತುಕೊಂತು. ಅಲ್ಲಿಯವರೆಗೆ ಆಕೆಯ ಜೀವಿತದಲ್ಲಿರ್ತಕ್ಕಂಥ ಆ ಒಂದು ಸಮಸ್ಯೆ ತೊಲಗಿಸಲ್ಪಡ್ತು. ಕಾರಣ ಒಂದೇ, ಆಕೆ ನಂಬಿಕೆಯಿಂದ ಯಾರ ಬಳಿಗೆ ಬಂದಳು, ಯೇಸು ಕ್ರಿಸ್ತನ ಬಳಿಗೆ ಬಂದಳು. ಅದರ ಸಲುವಾಗಿ ಸ್ವಾಮಿಯವರು ಕೇಳ್ಕೊಳ್ಳೋದು ಒಂದೇ, ನಂಬಿಕೆಯಿಂದ ನೀನು ನನ್ನ ಬಳಿಗೆ ಬರುವುದಾದರೆ, ನಂಬಿಕೆಯಿಂದ ವಿಶ್ವಾಸದಿಂದ ನೀನು ನನ್ನ ಸಮೀಪಕ್ಕೆ ಬರುವುದೇ ಆದರೆ ಎಲ್ಲ ಕಾರ್ಯಗಳನ್ನು ನಾನೇನು ಮಾಡ್ತೀನಿ, ಸಫಲಪಡಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲ ಕಾರ್ಯಗಳು ಏನಾಗ್ತವೆ, ಆಗುತ್ತವೆ. ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ, ದೇವರು ಕಾರ್ಯರೂಪಕ್ಕೆ ತರ್ತಾನೆ. ಹೀಗೆ ಪ್ರಿಯರೇ, ಒಂದು ದೇಶದಲ್ಲಿ ಒಬ್ಬ ತಾಯಿ ಇದ್ಲು. ಆ ತಾಯಿ ಭಾಳ ಪ್ರಾರ್ಥನೆಯನ್ನು ಮಾಡುವಂಥ ತಾಯಿ ಪ್ರಿಯರೇ. ಹೀಗೆ ಒಂದು ಸಾರಿ ಏನಾಗುತ್ತಂದರೆ, ಆ ಒಂದು ದೇಶದಲ್ಲಿ, ಬೇರೆ ದೇಶದಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳಿಗೆ ಒಬ್ಬ ಡಾಕ್ಟ್ರ್. ಯಾವ ಡಾಕ್ಟ್ರಿ, ಬ್ರೈನ್ ಆಪ್ರೇಷನ್ ಮಾಡುವಂಥ ಡಾಕ್ಟ್ರ್. ಹಲ್ಲೆಲೂಯಾ. ಬ್ರೈನ್ ಸರ್ಜರಿ ಆತನ ಬಿಟ್ಟರೆ ಮತ್ತೆ ಯಾರು ಕೂಡ ಆತನಷ್ಟು ಎಕ್ಸ್ಪರ್ಟ್ ಇಲ್ಲ, ಆತನ ರೀತಿಯಲ್ಲಿ ಮಾಡುವಂಥವ್ರು ಯಾರು ಕೂಡ ಇಲ್ಲ. ಆ ಸಮಯದಲ್ಲಿ ಏನಾಗುತ್ತಂದರೆ, ಆತ ಬೇರೆ ಒಂದು ದೇಶಕ್ಕೆ ಹೋಗ್ಬೇಕಂತೇಳಿ ಏನು ಮಾಡ್ತಾನೆ, ವಿಮಾನದಲ್ಲಿ ಏರೋಪ್ಲೇನಲ್ಲಿ ಹತ್ತು ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದ್ದಾನೆ. ಎಲ್ಲಿ ಹೋಗ್ತಾ ಇದ್ದಾನಂತ, ನಾವು ಬಸ್ಗಳಲ್ಲಿ ಹೋಗ್ತೀವಲ್ಲ, ಗಾಡಿಗಳಲ್ಲಿ ಹೋಗ್ತೀವಿ, ರೈಲಲ್ಲಿ ಹೋಗ್ತೀವಿ, ಅವ್ರು ಇಲ್ಲಿ ಹೋಗ್ತಾ ಇದ್ದಾರೆ ಏರೋಪ್ಲೇನಲ್ಲಿ. ಎಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಒಂದು ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಏರೋಪ್ಲೇನ್ ಏನಾಗ್ಬಿಡ್ತು, ಪ್ರಾಬ್ಲಮ್ ಆಗಿಬಿಡ್ತು. ಬೇರೆ ಒಂದು ಸ್ಥಳದಲ್ಲಿ ಆತನು ಮುಟ್ಟಬೇಕಾದಂಥ ಸ್ಥಳವನ್ನು ಮುಟ್ಟಲಾರದೆ ನಡುವೆ ಒಂದು ಸ್ಥಳದಲ್ಲಿ ಏನು ಮಾಡಿದ್ರಿ, ನಿಂದ್ರಿಸಿದ ಟೇಕ್ ಆಫ್ ಮಾಡಿದಂಥ ಸಮಯದಲ್ಲಿ ಆತನು ಅಲ್ಲಿಂದ ಇನ್ನೊಂದು ಕಾರನ್ನು ಹಿಡಿದುಕೊಂಡು ಏನು ಮಾಡ್ತಾ ಇದ್ದಾನೆ, ಆತ ಹೋಗ್ತಾ ಇದ್ದಾನೆ ತಾನು ಹೋಗಬೇಕಾದಂಥ ಒಂದು ಸ್ಥಳಕ್ಕೆ. ಆ ಸಮಯದಲ್ಲಿ ಏನಾಗ್ತಾ ಇದೆ, ಏರೋಪ್ಲೇನ್ ಏನು ಮಾಡಿಬಿಡ್ತು, ಕೈ ಕೊಟ್ಬಿಡ್ತು. ಕಾರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದ್ರೆ ಏನಾಗ್ತಾ ಇದೆ ಅಂದರೆ, ಆ ಕಾರು ಕೂಡ ಸ್ವಲ್ಪ ದೂರ ಹೋದ್ಮೇಲೆ ಆ ಕಾರು ಕೂಡ ಏನಾಗ್ಬಿಡ್ತು ರೀ, ಕೆಟ್ಟೋಗ್ಬಿಡ್ತು. ಹಲ್ಲೆಲೂಯಾ.
ಈತ ಫೇಮಸ್ ಡಾಕ್ಟ್ರ್, ಪ್ರಪಂಚಕ್ಕೆಲ್ಲ ನೋಡುವಂಥ ಒಬ್ಬ ಡಾಕ್ಟ್ರ್, ಬ್ರೈನ್ ಸ್ಪೆಷಲಿಸ್ಟ್. ಆ ಸಮಯದಲ್ಲಿ ಆತನ ಮಾಡಿರ್ತಕ್ಕಂಥ ಯಾವ ಆಪ್ರೇಷನ್ಗಳು ಕೂಡ ಫೇಲ್ ಆಗಿಲ್ಲ. ಆ ಸಮಯದಲ್ಲಿ ಆತನಿಗೆ ಭಾಳ ಮುಖ್ಯವಾದಂಥ ಕೆಲಸದ ನಿಮಿತ್ತವಾಗಿ ಹೋಗ್ತಾ ಇರಬೇಕಾದ್ರೆ ಏರೋಪ್ಲೇನು ಕೈ ಕೊಡ್ತು, ಈ ಕಾರು ಕೈ ಕೊಡ್ತು. ಆ ಸಮಯದಲ್ಲಿ ಕಾರ್ ಕೈ ಕೊಟ್ಟಂಥ ಸಮಯದಲ್ಲಿ ಸಾಯಂಕಾಲದ ವೇಳೆಯಲ್ಲಿ ಆ ಒಂದು ಅಡವಿಯ ಪ್ರಾಂತದಲ್ಲಿ ಒಂದು ಮನೆ ಇರುತ್ತೆ. ಏನಿರುತ್ತೆ? ಮನೆ ಇರುತ್ತೆ. ಆ ಮನೆಯಲ್ಲಿ ಆ ಡ್ರೈವರ್ ಹೇಳ್ತಾನೆ, ಸರ್ ಇಲ್ಲಿ ಕಾರಲ್ಲಿ ಯಾಕೆ ಕೂತ್ಕೊಳ್ತೀರಿ, ಇಲ್ಲೊಂದು ಮನೆ ಇದೆ, ಆ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿರಿ ಅಂತೇಳಿ ಕೇಳಿದಾಗ ಆ ಮನೆ ಹತ್ರ ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಇವರು ಪರಿಚಯ ಮಾಡ್ಕೊತಾರೆ. ಈ ಥರ ನಮ್ಮ ಕಾರ್ ಕಿಟ್ಟಿದೆ, ಅದ್ರ ಸಲುವಾಗಿ ಸ್ವಲ್ಪ ಹೊತ್ತು ಇರೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದಾಗ ಅಲ್ಲಿರುವಂಥವ್ರು ಅವ್ರನ್ನೇನು ಮಾಡ್ತಾರೆ, ಮನೆಯಲ್ಲಿ ಇರಿಸ್ಕೊಳ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರೇಯರ್ ಮಾಡಿದಂಥ ಸಮಯದಲ್ಲಿ ಅಲ್ಲಿ ಒಬ್ಬ ಯಜಮಾನಿ ಆ ಯಜಮಾನ ಅವ್ರನ್ನ ಉಪಚಾರ ಮಾಡುವಂಥ ಸಮಯದಲ್ಲಿ ಯಜಮಾನಿ ಅವರಿಗೆ ಬೇಕಾಗಿರುವಂಥದ್ದೆಲ್ಲವನ್ನು ಫಸ್ಟಿಗೆ ಬಂದ ತಕ್ಷಣ ಏನು ಮಾಡ್ತೀರಿ, ನಮ್ಮ ಸಂಪ್ರದಾಯ ಪ್ರಕಾರವಾಗಿ ಏನು ಮಾಡ್ತೀವಿ, ಫಸ್ಟಿಗೆ ಕಾಲಿಗೆ ನೀರು ಕೊಡ್ತೀವಿ. ಆಮೇಲೆ ಕುಡಿಯೋದಕ್ಕೆ ನೀರು ಕೊಡ್ತೀವಿ. ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಕೂಡ ಅದು ಇರುವಂಥದ್ದು. ಅವರು ಕೂಡ ನೀರು ಕೊಟ್ಟರು, ಕುಡಿಯೋದಕ್ಕೆ ಕೊಟ್ಟರು. ಆಮೇಲೆ ಕುಡಿದ ತಕ್ಷಣ ಆ ಅಮ್ಮ ಅಲ್ಲಿ ನಿಂದಿರ್ತಾನೆ ಇಲ್ಲ, ಹೋಗ್ತಾಳೆ, ಮೊಣಕಾಲು ಊರ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ಹೋಗ್ತಾಳೆ, ಮೊಣಕಾಲು ಊರ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಆ ಡಾಕ್ಟ್ರ್ ಎಲ್ಲ ಅಬ್ಸರ್ವ್ ಮಾಡಕತ್ತಾನೆ. ಯಾಕೆ ಈ ಅಮ್ಮ ಗಡಿ ಹೋಗ್ತಾಳೆ, ಪ್ರೇಯರ್ ಮಾಡ್ತಾಳೆ, ಹೋಗ್ತಾಳೆ, ಪ್ರೇಯರ್ ಮಾಡ್ತಾಳೆ, ಹೋಗ್ತಾಳೆ, ಪ್ರೇಯರ್ ಮಾಡ್ತಾಳೆ ಅಂತೇಳಿ. ಪ್ರೈಸ್ ಆಯಿತು, ಅವ್ರಿಗೆ ಬೇಕಾಗಿರುವಂಥದ್ದೆಲ್ಲ ಒದಗಿಸಿ ಕೊಟ್ಟರು. ಅವಾಗ ಕಾರು ರೆಡಿ ಆಯಿತು, ಊಟನೂ ರೆಡಿ ಮಾಡಿಕೊಂಡ್ರು. ಊಟ ರೆಡಿ ಆದಮೇಲೆ ಊಟ ಮಾಡ್ಕೊಂಡು ಆಯ್ತು, ಇನ್ನೇನು ಹೋಗ್ಬೇಕು ಅನ್ನೋದ್ರಾಗ ಕಾರು ರೆಡಿ ಆಯ್ತು ಅಂತೇಳಿ ಸುದ್ದಿ ಬಂದ ತಕ್ಷಣ ಹೋಗ್ಬೇಕಂತೇಳಿ ಹೊರಟು ಹೋಗ್ತಾರೆ. ಅವಾಗ ಡಾಕ್ಟ್ರಿಗೆ ತಡ್ಕೊಳ್ಳಾರದೆ, ಯಾಕಮ್ಮ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮ್ಮ ಹೆಣ್ಮಕ್ಳು ಅಂತೇಳಿ ಆ ಯಜಮಾನ ಕೇಳಿದ್ರಂತ. ಏನಂತ ಕೇಳಿದ್ರು, ಯಾಕೆ 5 ನಿಮಿಷಕ್ಕೊಮ್ಮೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿದಾಗ ಆವಾಗ ಆ ಯಜಮಾನ ಹೇಳ್ತಾ ಇದ್ದಾನೆ, ಇಲ್ಲ ರೀ, ನಮಗೊಬ್ಬ ಮಗ ಇದ್ದಾನೆ, ಆ ಮಗನಿಗೆ ಏನಾಗಿದೆ, ಬ್ರೇನಲ್ಲಿ ತೊಂದರೆ ಆಗಿದೆ, ನಮ್ಮ ಹತ್ರ ಹಣ ಹೆಚ್ಚು ಇಲ್ಲ, ನಮ್ಮ ಮಗನಿಗೆ ಕ್ಯೂರ್ ಮಾಡೋದಕ್ಕಾಗಿ ಪ್ರಪಂಚದಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಾನ, ಆ ಡಾಕ್ಟ್ರು ಬೇರೆ ದೇಶದಲ್ಲಿ ಇರುವಂಥ ಆತನನ್ನು ಕರೆಸ್ಕೊಂಡು ಆಪರೇಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ಹೇಳೋದು ಅರ್ಥ ಆಗ್ತಾ ಇದೆನಾ? ಆತನನ್ನು ಕರೆಸಿಕೊಳ್ಳುವಷ್ಟು ಹಣದ ಅವಶ್ಯಕತೆ ನಮ್ಮ ಹತ್ರ ಇಲ್ಲ. ಅದ್ರ ಸಲುವಾಗಿ ನನ್ನ ಹೆಣ್ಮಕ್ಕಳು, ದೇವರೇ ಆ ಡಾಕ್ಟ್ರ್ ಎಲ್ಲೇನೇ ಇರಲಿ ನನ್ನ ಮನೆಗೆ ಬರಬೇಕು, ನೀನೇ ಆತನನ್ನು ಕಳಿಸಿಕೊಡ್ಬೇಕಂತೇಳಿ 5 ನಿಮಿಷಕ್ಕೊಮ್ಮೆ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದಾರ್ರೀ ಅಂತೇಳಿ ಏನು ಮಾಡಿದ್ರಿ, ಹೇಳಿದರು. ಡಾಕ್ಟ್ರಿಗೆ ಭಾಳ ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಆಯ್ತು ಹೇಳ್ರಿ? ಪ್ರಪಂಚದಲ್ಲಿರ್ತಕ್ಕಂಥ ಬ್ರೈನ್ ಸರ್ಜರಿ ಮಾಡುವಂಥ ಡಾಕ್ಟ್ರು ಆತ ಒಬ್ಬ ಆತನೇ. ದೇವ್ರು ನೋಡ್ರಿ, ಆ ಏರೋಪ್ಲೇನ್ ಕೈ ಕೊಡೋಕೆ ಮಾಡಿದಾರೆ, ಕಾರನ್ನು ಕರೆಕ್ಟಾಗಿ ಅವ್ರ ಮನೆ ಹತ್ರ ಬಂದು ನಿಲ್ಲಂಗೆ ಮಾಡಿದಾರ, ಅವ್ರು ಇನ್ವೈಟ್ ಮಾಡಂಗೆ ದೇವ್ರ ಕಾರ್ಯ ಅದು. ಕಾರಣ ಏನ್ರಿ, ಆ ತಾಯಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾಳೆ. ಆ ಎಲ್ಲ ಸಾಕ್ಷಿಯನ್ನು ಕೇಳಿದ ಮೇಲೆ ಆ ವ್ಯಕ್ತಿ ದೇವರನ್ನು ನಂಬಿ, ನಾನೇ ಆ ಡಾಕ್ಟ್ರ್, ಬೇರೆ ಯಾರು ಅಲ್ಲ ಪ್ರಪಂಚದಲ್ಲಿ ಬ್ರೈನ್ ಸರ್ಜರಿ ಸ್ಪೆಷಲಿಸ್ಟ್ ನಾನೇ ಅಂತೇಳಿ ಆತನೇ ಬಂಡವಾಳ ಹಾಕಿ ಆತನೇ ಆಪ್ರೇಷನ್ ಮಾಡಿ ಏನು ಮಾಡಿದ್ದಾರೆ, ಆ ಕುಮಾರನಿಗೆ ಕ್ಯೂರ್ ಮಾಡಿದ. ಪ್ರಿಯರೇ, ಕಾರಣ ಒಂದೇ, ಆ ತಾಯಿ ನಂಬಿಕೆಯಿಂದ ಏನು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸಮಸ್ಯೆ ಎಂತಹದ್ದೇ ಆಗಿರಲಿ ಆ ಸಮಸ್ಯೆಗೆ ಪರಿಹಾರ ಯೇಸು ಕ್ರಿಸ್ತನು ಒದಗಿಸಿ ಕೊಡ್ತಾನೆ. ಪ್ರಿಯರೇ, ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸಾರಿ ಯೇಸು ಸ್ವಾಮಿ ಹತ್ರಕ್ಕೆ ಬಂದವರು ಯಾರು ಕೂಡ ಹಂಗೆ ಹೋಗಿಲ್ಲ. ಬರೀ ಕೈಯಲ್ಲಿ ಬಂದಂಥವ್ರು ಹೆಂಗೆ ಹೋಗ್ಯಾರ್ರಿ, ತುಂಬಿ ತುಳುಕುವಂಗೆ ದೇವರು ಕಾರ್ಯ ಮಾಡಿ ಅವ್ರನ್ನ ಕಳಿಸಿದ್ದಾರೆ. ಪ್ರಿಯರೇ, ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಬಾದಲ್ಲಿ ಮೃತ್ಯುಂಜಯ ಮಠದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ನೀವು ಬಂದಾಗೆಲ್ಲ ನೀವು ಕೇಳ್ತಾ ಇರ್ತೀರಿ. 51 ಕುಟುಂಬಗಳು ಕಣ್ಣೀರಿನಿಂದ, ದುಃಖದಿಂದ, ವೇದನೆಯಿಂದ, ಬಾಧೆಯಿಂದ, ಮಕ್ಕಳಿರಲಾರ್ದ ಸ್ಥಿತಿಯಿಂದ ಇರಬೇಕಾದ್ರೆ ವೈದ್ಯರು ಹೇಳಿದ್ದಾರೆ, ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನು ನೀವು ತೆಗೆದುಕೊಳ್ಳ್ರಿ ಅಂತೇಳಿ. ಪ್ರೈಸ್ ಅಂಥವ್ರು ಆಲಯಕ್ಕೆ ಬಂದು ಯೇಸು ಸ್ವಾಮಿಯ ಬಳಿಗೆ ಬಂದು ಏನು ಮಾಡಿದ್ರು, ಇವತ್ತು ಮಕ್ಕಳನ್ನು ಹೊಂದಿಕೊಂಡು ಜೀವಿಸ್ತಾ ಇದ್ದಾರೆ. 33 ವರ್ಷ, 25 ವರ್ಷ, 18 ವರ್ಷ, 10 ವರ್ಷ, 15 ವರ್ಷ, 8 ವರ್ಷ, 6 ವರ್ಷ ಮಕ್ಕಳಿರಲಾರ್ದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಕುಟುಂಬಗಳು ಎಲ್ಲಿಗೆ ಬಂದಿದ್ದಾರೆ, ಯೇಸುವಿನ ಬಳಿಗೆ ಬಂದ
ಬಂದಾಗ ಸ್ವಾಮಿ ಅವ್ರನ್ನ ಕರುಣಿಸಿ ಏನು ಮಾಡಿದಾನ್ರಿ, ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಕಾರಣ ಒಂದೇ, ಆತನ ನಂಬಿಕೆಯಿಂದ ಬಂದಂಥವ್ರನ್ನ ಯಾರನ್ನು ಕೂಡ ಹಿಂದಕ್ಕೆ ಕಳುಹಿಸಲ್ಲ. ನಿಮ್ಮನ್ನು ನಾನು ಏನು ಮಾಡಲ್ಲ, ಹಂಗೆ ಬಿಟ್ಟು ಕಳಿಸಲ್ಲ ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮ ನೆರೆ ಕೂದಲು ಬರುವವರೆಗೂ ನಾನು ನಿಮ್ಮನ್ನು ಒತ್ತು ಸಹಿಸ್ತೀನಿ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ ದೇವರು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ತಂಥವ್ರನ್ನ ದೇವ್ರು ಏನು ಮಾಡಿದ್ದಾರೆ, ಬದುಕಿಸಿದ್ದಾರೆ. ಹಲ್ಲೆಲೂಯಾ. ಕಣ್ಣು ಕಾಣಲಾರ್ದಂಥ ಸ್ಥಿತಿಯಲ್ಲಿರುವಂಥವ್ರಿಗೆ ದೇವ್ರು ಏನು ಮಾಡಿದ್ದಾರೆ, ಕಣ್ಣುಗಳನ್ನು ಕೊಟ್ಟಿದ್ದಾರೆ. ಭಯಂಕರವಾದ ಸ್ಥಿತಿಯಲ್ಲಿ ನಡೆಯಕ್ಕೆ ಬರ್ತಾ ಇದ್ದಿಲ್ಲ ಈ ಕುಮಾರನಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ದೇವರ ಆಲಯಕ್ಕೆ ಬಂದಂಥ ಸಮಯದಲ್ಲಿ ಈಗ ದೇವರು ನಡೆಯೋದಕ್ಕೆ ಶಕ್ತಿಯನ್ನು ಒದಗಿಸಿ ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಒಂದು, ದೇವರ ಅದ್ಭುತಗಳನ್ನು ಮಾಡುವ ದೇವರು. ಆತನಿಗೆ ಅಸಾಧ್ಯ ಲೋಕದಲ್ಲಿ ಯಾವುದಿಲ್ಲ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬುವವರಿಗೆ ಎಲ್ಲ ಕಾರ್ಯಗಳು ಆಗ್ತವೆ. ಹಲ್ಲೆಲೂಯಾ. ಇವತ್ತು ಮನೆ ಇಲ್ಲ ಅಂತೇಳಿ ಅನ್ಬಾರ್ದು, ದೇವ್ರು ನನಗೆ ಮನೆಯನ್ನು ಕೊಡ್ತಾನೆ. ಹೊಲ ಇಲ್ಲ ಅನ್ಬಾರ್ದು, ದೇವ್ರು ನನಗೆ ಹೊಲವನ್ನು ಕೊಡ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿರುವಂಥದ್ದು ಯಾವತ್ತೂ ಕೂಡ ಫೇಲ್ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ಮಾಡಿದ ಪ್ರಾರ್ಥನೆ ಏನಾಗುತ್ತೆ, ನಿನ್ನ ಜೀವಿತದಲ್ಲಿ ಫಲಿಸುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನಂಬುವುದಾದರೆ ನಿನಗೆ ಎಲ್ಲವೂ ಕೂಡ ಸಾಧ್ಯ. ಹಲ್ಲೆಲೂಯಾ. ನಂಬಿಕೆ ಇರಲಾರ್ದೆ ಜೀವಿಸಿದರೆ ನಮಗೆ ಯಾವ ಕಾರ್ಯಗಳು ಕೂಡ ಆಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿಂದ ಹೋಗ್ತೀರಿ, ಕಾಂಪ್ಯೂಟರ್ ಅಂಗಡಿ ಇದೇನಾ ಏನು ಮಾಡ್ತೀರಿ, ನಂಬಿಕೆಯಿಂದ ಹೋಗ್ತಾರೆ. ಇಲ್ಲ, ಕಡ್ಪೇಟೆಗೆ ಸಿಗುತ್ತೆ, ಬೆಲ್ಲ ಸಿಗುತ್ತೆ, ಇನ್ನೊಂದು ಸಿಗುತ್ತೆ, ಮುನ್ನೊಂದು ಸಿಗುತ್ತೆ. ನಿಮ್ಗೇನು ಗೊತ್ತಿರುತ್ತೆ ಅವ್ರ ಮನೆಗೆ ಅಂಗಡಿಯಾಗ ಐತಂತ. ಒಂದು ವೇಳೆ ಖಾಲಿ ಆಗಿದ್ರೂ ಕೂಡ ನೀವೇನು ಮಾಡ್ತೀರಿ, ಹೋಗ್ತೀರಿ, ಅಲ್ಲಿ ಸಿಗುತ್ತಾ ಅಂತೇಳಿನೇ ನಂಬಿಕೆಯಿಂದ ನೀವು ಹೋಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಅದೇ ನಂಬಿಕೆ ಅಂದ್ರೆ ಏನ್ರಿ, ನಾವು ನೋಡಿಲ್ಲ, ಬೆಲ್ಲ ನೋಡ್ತೀವಿ, ಇಲ್ಲಿಂದ ಕಾಣಿಸುತ್ತೆ, ನಮಗೆ ಕಾಣಿಸಲ್ಲ. ಹಲ್ಲೆಲೂಯಾ. ಆದರೆ ಐತೆ, ಅದೇ ನಂಬಿಕೆ. ಏನ್ರಿ, ದೇವ್ರು ನಮ್ಗೆ ಯಾವ್ದು ಇವತ್ತು ಕಣ್ಣಿಗೆ ಕಾಣಲಾರ್ದಂಥ ಸಂಗತಿಯನ್ನು ಮುಂದೆ ದೇವರು ಒದಗಿಸಿ ಕೊಡ್ತಾನೆ ಅನ್ನುವಂಥದ್ದು ಏನಾಗಿದೆ, ನಂಬಿಕೆ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀನು ನಂಬಿದರೆ ನಿನಗೆ ಸ್ವಸ್ಥತೆ ಇದೆ, ಬಿಡುಗಡೆ ಇದೆ, ಆಶೀರ್ವಾದ ಇದೆ. ದೇವ್ರು ನಿನ್ನನ್ನು ಉನ್ನತವಾದಂಥ ರೀತಿಯಲ್ಲಿ ಏನು ಮಾಡ್ತಾನೆ, ನಿಲ್ಲಿಸ್ತಾನೆ, ನಡೆಸ್ತಾನೆ ಪ್ರಿಯರೇ. ಆದರೆ ಮೂಲ ಬಂಡವಾಳ ಏನು, ನೀನು ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ಎಲ್ಲೆಲ್ಲೋ ತಿರುಗಾಡುವಂಥದ್ದು ಬೇಕಾಗಿಲ್ಲ, ಏನೋ ಯಜ್ಞಗಳನ್ನು ಕುರಿ ಕಟ್ ಮಾಡಿದ್ನ ಅದು ಕಟ್ ಮಾಡೋದು ಯಾವುದು ನಿನಗೆ ಬೇಕಾಗಿಲ್ಲ. ನೀನೇನು ಮಾಡಬೇಕು, ದೇವರಿಗೆ ನಿನ್ನ ಹೃದಯವನ್ನು ಕೊಡಬೇಕು. ಆತನೇ ದೇವರು ಅಂತ ತಿಳಿದುಕೊಂಡು ಪರಿಪೂರ್ಣ ಮನಸ್ಸಿನಿಂದ ಆತನಲ್ಲಿ ನಿನ್ನ ನಂಬಿಕೆ ಇಟ್ಟು ಬೇಡಿದರೆ, ದೇವ್ರ ವಾಕ್ಯ ಹೇಳುತ್ತೆ, ಬೇಡಿಕೊಳ್ಳುವವರಿಗೆ ಎಲ್ಲ ದೊರೆಯುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 7ನೇ ಅಧ್ಯಾಯ 7ನೇ ವಚನ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಸಾರಿ ಕೊನೆಯದಾಗಿ ನೋಡ್ಕೊಳ್ಳೋಣ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು. ಹಲ್ಲೆಲೂಯಾ. ಬೇಡಿಕೊಳ್ಳಬೇಕು ಯಾರ ಹತ್ರ, ದೇವ್ರ ಹತ್ರ. ಹಲ್ಲೆಲೂಯಾ. ಕೂತ್ಕೊಳ್ಬೇಕು ಯಾರ ಹತ್ರ, ದೇವ್ರ ಹತ್ರ. ದೇವ್ರ ಹತ್ರ ಬೇಡ್ರಿ. ದೇವ್ರ ಹತ್ರ ಬೇಡಿರುವಂಥದ್ದನ್ನು ಆ ತಾಯಿ ನೋಡ್ರಿ, ಪಾಪ ಏನು ಮಾಡ್ತಾ ಇದ್ದಾಳೆ, ನನ್ನ ಮಗಗೆ ಬ್ರೇನ್ ಆಪ್ರೇಷನ್ದು ಮಾಡಬೇಕು, ನನ್ನ ಮಗ ಉಳಿಬೇಕಂತೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾಳ್ರಿ. ಹಲ್ಲೆಲೂಯಾ. ಆ ಡಾಕ್ಟ್ರೇ ಮನೆಗೆ ಬರ್ಬೇಕಂದ್ರೆ ಸಾಮಾನ್ಯ ಕಾರ್ಯನದು. ಹಲ್ಲೆಲೂಯಾ. ಅಂತಹ ಕಾರ್ಯಗಳನ್ನು ದೇವರು ಏನು ಮಾಡ್ತಾನೆ, ಸಾಧ್ಯ ಮಾಡ್ತಾನೆ. ಎಂತಹ ಅನಾರೋಗ್ಯಗಳಿರಲಿ, ಸ್ವಾಮಿಯವರ ನಾಮದಲ್ಲಿ ಏನಾಗುತ್ತೆ, ಅದು ಬಿಡುಗಡೆ ಆಗುತ್ತೆ, ಸ್ವಸ್ಥತೆ ಆಗುತ್ತೆ. ಆದರೆ ನೀನು ನಂಬಬೇಕು. ಹಲ್ಲೆಲೂಯಾ. ಈ ತಂದೆ ಏನು ಮಾಡ್ತಾ ಇದ್ದಾನಂದರೆ, ಆ ಮಗನ ಕರ್ಕೊಂಬಂದು ಏನಂತೇಳಿ ಹೇಳ್ತಾ ಇದ್ದಾನೆ, ಶಿಷ್ಯರ ಹತ್ರ ತೋರಿಸಿದ. ಶಿಷ್ಯರು ಏನಂತಂದರು, ಅವರಿಂದ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ, 9ನೇ 27ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ಅವ್ರ ಕೈಯಿಂದ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ, ಶಿಷ್ಯರ ಕೈಯಿಂದ ಓದ್ತಿರ ಒಂದ್ಸರಿ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು. 9:27 ಓದ್ತಾ ಇದೆಯಾ? ಮತ್ತಾಯನ ಬರೆದ ಸುವಾರ್ತೆ, ಒಂದು ನಿಮಿಷ ತಡಿ. ಓಕೆ, ಒಂದು ನಿಮಿಷ. ಮಾರ್ಕದಲ್ಲೆಲ್ಲ ಓದಿದ್ದೀಗ.
17ನೇ ಐತೆ. ಈಗ ಮತ್ತೇನು ಬರೆಸುತ್ತೆ? ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ಹಲ್ಲೆಲೂಯಾ. ಸ್ವಾಮಿಯವ್ರ ಹತ್ರ ಶಿಷ್ಯರ ಹತ್ರ ಕರ್ಕೊಂಡ್ಬಂದಿದ್ದಾರೆ. ಯಾರು? ಆ ತಂದೆ ಹುಡುಗನನ್ನ. ಹಲ್ಲೆಲೂಯಾ. ಈ ಶಿಷ್ಯರು ಟ್ರೈ ಮಾಡಿದ್ದಾರೆ. ಆಯಿತು ಸ್ವಾಮಿಯವ್ರ ಹೆಸರು ಹೇಳಿ, ಆಯ್ತು ಸ್ವಾಮಿಯವ್ರು ಹಿಂಗೆ ಬಿಡಿಸ್ತಾರೆ, ನಾನು ಹಂಗೆ ಬಿಡಿಸ್ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ? ಬಿಡುಗಡೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಮಾಡಿದರೂ ಕೂಡ ಅದು ಏನು ಮಾಡ್ತಾ ಇದೆ? ಇನ್ನು ಹೆಚ್ಚಾಗಕತ್ತದ ಹೊರತಾಗಿ ಏನಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆ ಸಮಯದಾಗ ಯೇಸು ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದಂಥ ಸಮಯದಲ್ಲಿ ಆ ತಂದೆ ಯೇಸು ಸ್ವಾಮಿಯ ಬಳಿ ಕರ್ಕೊಂಡು ಹೋಗಿ, ನಿನ್ನ ಶಿಷ್ಯರ ಹತ್ರ ಕರ್ಕೊಂಡು ಹೋದ್ವಿ, ಆದರೆ ನಿನ್ನ ಶಿಷ್ಯರು ಏನು ಮಾಡಲಿಲ್ಲ? ವಾಸಿ ಮಾಡಲಿಲ್ಲ. ಹಲ್ಲೆಲೂಯಾ. ಅವಾಗ ನಿನ್ನಲ್ಲಿ ನಂಬಿಕೆ ಇದ್ದರೆ ಈ ಕಾರ್ಯ ಆಗುತ್ತಂತೇಳಿ ಸ್ವಾಮಿಯವರು ಹೇಳಿದಂಥ ಸಮಯದಲ್ಲಿ ಅವಾಗ ಆ ತಂದೆ ನಂಬುತ್ತಾನೆ, ಆತನಿಗೆ ಕಾರ್ಯ ಆಗುತ್ತೆ. ಆ ಸಮಯದಲ್ಲಿ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ನಾವು ಟ್ರೈ ಮಾಡಿದ್ವಿ ಆದರೆ ಯಾಕೆ ನಮಗೆ ಆಗಲಿಲ್ಲ? ಅವಾಗ ಸ್ವಾಮಿಯವರು ಹೇಳ್ತಾರೆ ಒಂದೇ ಮಾತು, ಏನಂತೇಳಿ? ನಿಮ್ಮ ನಂಬಿಕೆ ಕಡಿಮೆಯಾಗಿದೆ. ನಂಬಿಕೆ ಏನಾಗಿದೆ? ಕಡಿಮೆ ಆಗಿದೆ. ಯಾಕೆ ನಂಬಿಕೆ ಕಡಿಮೆ ಆಗಿದೆ? ಯಾಕೆ ವಿಶ್ವಾಸ ಕಡಿಮೆ ಆಗಿದೆ? ಸ್ವಾಮಿಯವರು ಎಲ್ಲಿದ್ದಾರೆ? ಬೆಟ್ಟದ ಮೇಲೆ ಇದ್ದಾರೆ. ಇವರೆಲ್ಲಿದ್ದಾರೆ? ಬೆಟ್ಟದ ಕೆಳಗಡೆ ಇದ್ದಾರೆ. ಅಲ್ವಾ? ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಸಹವಾಸ ಏನಾಗಿದೆ ರೀ? ಕಡಿತವಾಗಿದೆ. ನಂಬಿಕೆಯನ್ನು ಏನು ಮಾಡಿದ್ದಾರೆ? ಕಳ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಿನ ಮುಂಚೆ, ಸ್ವಲ್ಪ ದಿವಸಗಳಿಗಿಂತ ಮುಂಚೆ ಇವರೇ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅನೇಕ ದೆವ್ವಗಳನ್ನು ಓಡಿಸಿದ್ದಾರೆ, ರೋಗಿಗಳನ್ನು ಸ್ವಸ್ಥ ಮಾಡಿದ್ದಾರೆ. ಆದರೆ ಈ ಕಾರ್ಯನೂ ಮಾಡ್ತೀವಿ ಅಂತೇಳಿ ಅಂದ್ಕೊಂಡ್ರು. ಆದರೆ ಅವರ ನಂಬಿಕೆ ಏನು ಮಾಡ್ಕೊಂಡ್ಬಿಟ್ರೆ? ಕುಗ್ಗಿಸಿಕೊಂಡು ಬಿಟ್ಟಿದ್ದಾರೆ. ನಂಬಿಕೆ ಅನ್ನುವಂಥದ್ದು ಏನಾಗಿದೆ? ಕಡಿಮೆ ಆಗಿದೆ. ಅದರ ಸಲ ಕೆಲವು ದೈವ ಸೇವಕರು ಏನು ಮಾಡಲ್ಲ, ಅವ್ರ ನಂಬಿಕೆ ಕಡಿಮೆ ಇರೋದರಿಂದಲೋ ಅಥವಾ ಅವರು ಬೇಡಲಾರದೆ ಇರೋದರಿಂದಲೋ ಅವರ ಮೂಲಕವಾಗಿ ಅದ್ಭುತಗಳು ನಡೆಯಲ್ಲ. ಹಲ್ಲೆಲೂಯಾ. ಆದರೆ ಸ್ವಾಮಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅದ್ಭುತಗಳು ನಡೀಲಾರದಕ್ಕೆ ಇರೋದಕ್ಕೆ ಕಾರಣ ಏನಂದರೆ, ಸ್ವಸ್ಥತೆ ಆಗಲಾರ್ದು ಇರೋದಕ್ಕೆ ಕಾರಣ ಏನಂದರೆ, ನಿನ್ನ ನಂಬಿಕೆ ಕಡಿಮೆಯಾಗಿದೆ. ನಂಬಿಕೆಯನ್ನು ಏನು ಮಾಡಬಾರ್ದು? ನಾವು ಕಡಿಮೆ ಮಾಡ್ಕೊಬಾರ್ದು. ನಮ್ಮ ನಂಬಿಕೆ ಯಾವಾಗಲೂ ಕೂಡ ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಭರವಸೆ ಯಾವಾಗಲೂ ಕೂಡ ಏನಾಗಬಾರ್ದು? ಅದು ಕಡಿಮೆ ಆಗಬಾರ್ದು. ಅದರ ಸಲ ವಾಕ್ಯ ಹೇಳುವಂಥದ್ದು ಒಂದೇ, ಇವತ್ತು ನಿನ್ನ ನಂಬಿಕೆ ಏನಾಗಬೇಕು? ಹೆಚ್ಚಾಗಬೇಕು. ನಿನ್ನನ್ನು ನೋಡಿ ಅಯ್ಯೋ ಇವರು ಮೊದಲಿನ ಥರ ಇಲ್ಲ, ಹಲ್ಲೆಲೂಯಾ, ಇವರು ಮೊದಲಿನ ಥರ ಇರುವಂಥ ಮಕ್ಕಳು ಅಲ್ಲ. ಮೊದಲು ಸುಳ್ಳು ಹೇಳ್ತಾ ಇದ್ರು, ಆದರೆ ಈಗ ಸುಳ್ಳು ಹೇಳೋದಿಲ್ಲ. ಮೊದಲು ಪಾಪದ ಕಾರ್ಯಗಳು ಮಾಡ್ತಾಯಿದ್ರು, ಈಗ ಮಾಡೋದಿಲ್ಲ. ಮೊದಲು ಬೇರೆ ಥರದ ರೀತಿಯಲ್ಲಿ, ಲೋಕಸ್ಥ ರೀತಿಯಲ್ಲಿದ್ದರು, ಆದರೆ ಈಗ ಪರಲೋಕ ಸಂಬಂಧದವರಾಗಿ ಇವರು ಜೀವಿಸ್ತಾ ಇದ್ದಾರೆ ಅಂತೇಳಿ ಅಕ್ಕಪಕ್ಕದವರು ನಿಮ್ಮ ಬಗ್ಗೆ ಏನು ಮಾಡಬೇಕು? ಸಾಕ್ಷಿ ಹೇಳಬೇಕು. ಆ ಥರ ಜೀವಿಸಿದಾಗ ಅವರು ಕೂಡ ಏನು ಮಾಡ್ತಾರೆ? ಇವ್ರ ಹತ್ರ ಭಕ್ತಿ ಇದೆ, ವಿಶ್ವಾಸ ಇದೆ ಅಂತೇಳಿ ಯೇಸುವಿನ ಬಳಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಪ್ರೇರ ಅದರ ಸಲುವಾಗಿ ಒಂದೇ ಅಂಶ ಏನ್ರಿ? ನಮ್ಮ ನಂಬಿಕೆ ಏನಾಗಬೇಕು? ಹೆಚ್ಚಾಗಬೇಕು. ನಂಬಿಕೆ ಹೆಚ್ಚಾದರೆ ಏನಾಗುತ್ತೆ? ಎಲ್ಲ ಕಾರ್ಯಗಳ ದೇವ್ರನ್ನ ಏನು ಮಾಡ್ತಾನೆ? ದೇವ್ರು ಏನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಎಲ್ಲ ಕಾರ್ಯಗಳನ್ನು ದೇವ್ರು ಏನು ಮಾಡ್ತಾನೆ ರೀ? ಅನುಕೂಲ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುರೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ ಯಾವ ರೀತಿಯಾಗಿದೆ? ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ನಂಬಿಕೆ ಕಡಿಮೆಯಾಗಿದೆಯಾ? ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದೀಯಾ? ಸೋತು ಹೋಗಿದ್ದೀಯಾ? ಅಯ್ಯೋ ಯೇಸು ಸ್ವಾಮಿಯೇ ಅಲ್ವಾ ಅಂತೇಳಿ ಎನ್ನುವಂಥ ರೀತಿಯಲ್ಲಿ ನೀನು ಇದ್ದೀಯಾ? ತಾತ್ಸಾರ ಮನೋಭಾವನೆಯಲ್ಲಿ ನೀನಿದ್ದೀಯಾ? ಪ್ರಿಯಳೇ, ಒಂದು ಸಾರಿ ನಿನ್ನನ್ನು ನೀನು ಆಲೋಚನೆ ಮಾಡ್ಕೊ, ದೃಷ್ಟಿ ಇಟ್ಟು ನೋಡ್ಕೋ. ಒಂದು ಸಾರಿ ಈ ಸಮಯದಲ್ಲಿ ನಿನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ನಂಬುವವರಿಗೆ ದೇವರು ಎಲ್ಲವುದನ್ನು ಮಾಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ನಂಬಿಕೆ ಇಲ್ಲವೇನೋ? ನಂಬಿಕೆ ಕಡಿಮೆ ಆಗಿದ್ದರೆ ಈ ಸಮಯದಲ್ಲಿ ದೇವ್ರ ಹತ್ರ ಬೇಡ್ಕೋ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸಪ್ಪ. ಎಷ್ಟೆಲ್ಲ ಕಾರ್ಯಗಳನ್ನು ನಾನು ಮಾಡಬೇಕಾಗಿತ್ತು, ಎಷ್ಟೆಲ್ಲ ಆತ್ಮಗಳನ್ನು ಗೆದ್ದುಕೊಳ್ಬೇಕಾಗಿತ್ತು, ಎಷ್ಟೆಲ್ಲ ಜನರಿಗೆ ನಿನ್ನ ಸುವಾರ್ತೆಯನ್ನು ಮುಟ್ಟಿಸ್ಬೇಕಾಗಿತ್ತು, ಆದರೆ ನಿನ್ನಿಂದ ಮುಟ್ಟಿಸೋಕ್ಕಾಗ್ತಾ ಇಲ್ಲಪ್ಪ. ಒಂದು ವೇಳೆ ಆ ಥರದ ರೀತಿ ಇದೆನಾ? ನಿನ್ನ ಪ್ರಾರ್ಥನೆ ಮಾಡ್ಕೊ. ಮನೆಯ ವಿಷಯದಲ್ಲಿ, ಹೊಲದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಯಾವ ವಿಷಯ ನಿನಗೆ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ, ಈ ಸಮಯದಲ್ಲಿ ದೇವ್ರ ಹತ್ರ ಬೇಡು. ದೇವರೇ ಆ ಸಮಸ್ಯೆ ಮೇಲೆ ನನಗೆ ಜಯ ಕೊಡು ಎಂಬುದಾಗಿ ಕೇಳು. ಯಾಕಂದರೆ ವಾಕ್ಯ ಹೇಳುತ್ತೆ, ಆತನು ನಿನ್ನ ಸಂಗಡ ಇರುವ
ದೇವರಾಗಿದ್ದಾನೆ, ನಿನ್ನ ಜೊತೆಗಿರುವಂಥ ದೇವರಾಗಿದ್ದಾನೆ. ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಸಂಗಡ ನಿನ್ನ ಜೊತೆಗಿದ್ದು ಆಗದ ಕಾರ್ಯಗಳನ್ನು ಆಗುವ ಹಾಗೆ ಮಾಡುವಂಥ ಮಹಾದೇವರು ಯೇಸು ಕ್ರಿಸ್ತನು ಪ್ರಿಯರೇ. ಹಲ್ಲೆಲೂಯಾ. ಸತ್ತು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿರತಕ್ಕಂಥ ದೇವರ ಆತ ಪ್ರಿಯರೇ. ಎಲ್ಲ ಮನುಷ್ಯರಿಗೋಸ್ಕರವಾಗಿ ಯಜ್ಞವಾಗಿರುವಂಥ ದೇವರ ಆತ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಆತನ ಹತ್ರ ನೀನು ಮೊರೆ ಇಟ್ಟರೆ, ಬೇಡಿದರೆ, ನಂಬಿಕೆಯಿಂದ ವಿಶ್ವಾಸದಿಂದ ಕೇಳಿದರೆ ಖಂಡಿತವಾಗಿ ಕೂಡ ಆತನ ಕಾರ್ಯ ಮಾಡ್ತಾನೆ. ನೀವೇ ನಿಮ್ಮ ಮಕ್ಕಳಿಗೆ ಕೇಳಿದಂಥ ಸಮಯದಲ್ಲಿ ಒಳ್ಳೆಯದನ್ನು ಕೊಡುವಾಗ, ಸ್ವಲ್ಪ ಹೊತ್ತು ಒಳ್ಳೆಯವರಾಗಿ ಸ್ವಲ್ಪ ಹೊತ್ತು ಕೆಟ್ಟವರಾಗಿರುವಂಥ ನೀವೇ ಈ ರೀತಿಯಾಗಿ ಮಾಡುವಾಗ, ಯಾವಾಗಲೂ ಒಳ್ಳೆಯವನಾಗಿರುವಂಥ ದೇವರು, ಯಾವಾಗಲೂ ಒಳ್ಳೆಯ ನೀತಿಯಲ್ಲಿ ಇರ್ತಕ್ಕಂಥ ಆತನು, ಬೆಳಕಾಗಿರುವಂಥ ಆತನು, ಮಹಿಮೆ ತೇಜಸ್ಸಿನಲ್ಲಿ ಜೀವಿಸುವಂಥ ಆತನು ತನ್ನ ಮಕ್ಕಳಿಗೆ ಎಲ್ಲವುಗಳನ್ನು ಕೊಡುತ್ತಾರೆ ಎಂಬುದಾಗಿ ಬೆಟ್ಟದ ಮೇಲೆ ಪ್ರಸಂಗದಲ್ಲಿ ಸ್ವಾಮಿಯವರು ಹೇಳಿದ್ದಾರೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, ದೇವರೇ ನನಗೆ ಬಿಡುಗಡೆ ಕೊಡು, ಸ್ವಸ್ಥತೆ ಕೊಡು, ಸಮಾಧಾನ ಕೊಡು ಎಂಬುದಾಗಿ ಕೇಳು. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ನಿಷ್ಫಲ ಆಗುವುದೇ ಇಲ್ಲ. ನಂಬುವವರಿಗೆ ಎಲ್ಲ ಕಾರ್ಯಗಳು ಆಗುತ್ತವೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಪರಿಶುದ್ಧನಾದ ದೇವರ ಪರಲೋಕ ತಂದೆ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳಪ್ಪ. ಅದು ಕರ್ತನೆ, ಜಕ್ಕಲ್ದಿನ ಪ್ರಾಂತದಲ್ಲಿ ಸ್ವಾಮಿ ಶಾಂತಮ್ಮ ಅವರ ಮನೆಯಲ್ಲಿ ಕರ್ತನೆ ಈ ರೀತಿಯಾಗಿ ಸಭೆಯಾಗಿ ನಾವು ಕೂಡುವುದಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಸ್ವಾಮಿ ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸು. ವಾಕ್ಯದ ಪ್ರಕಾರವಾಗಿ ಇವರು ನಡೆಯುವ ಹಾಗೆ, ಜೀವಿಸುವ ಹಾಗೆ, ವಾಕ್ಯದಲ್ಲಿ ಕರ್ತನೆ ನೆಲೆಗೊಂಡು ಕರ್ತನೆ ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಯ್ಯ. ಈ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಲಿ, ಸಮಾಧಾನವಾಗಿ ಮಾರ್ಪಡಲಿ. ಕರ್ತನೆ, ಮಕ್ಕಳ ಜೀವಿತವನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ಮುಂದೆ ಒಳ್ಳೆಯ ಕುಟುಂಬಕ್ಕೆ ಹೋಗುವ ಹಾಗೆ ಅದ್ಭುತವಾದಂಥ ಕಾರ್ಯಗಳನ್ನು ನೀನು ಜರುಗಿಸಯ್ಯ. ಬಿಡುಗಡೆಯನ್ನು ನೀನು ಜರುಗಿಸು ಸ್ವಾಮಿ. ಬಲಹೀನತೆಗಳೆಲ್ಲ ತೊಲಗಿಸಿ ಹಾಕಯ್ಯ. ಕರ್ತನೆ ಸ್ವಾಮಿ, ಮನೆ ಕಟ್ಟಿಕೊಳ್ಳಬೇಕಾಗಿದೆ, ಹೊಲದ ವಿಷಯದಲ್ಲಿ, ಇನ್ನೊಂದು ಮುನ್ನೊಂದು ವಿಷಯದಲ್ಲಿ ಯಾವ್ದು ಸ್ವಾಮಿ ಕಣ್ಣು ಮುಂದೆ ಇದೆಯೋ, ಇದು ಆಗುತ್ತಾ ಇಲ್ಲ ಎನ್ನುವಂಥ ಒಂದು ವಿಷಯದಲ್ಲಿ ಸ್ವಾಮಿ ಸಂದಿಗ್ಧಮಯವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ, ಆ ಎಲ್ಲ ವಿಷಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಕರ್ತನೆ ಆಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇವೆ ಸ್ವಾಮಿ. ಮನೆ ಕಟ್ಟಲ್ಪಡಲಿ, ಹೊಲ ಬರುವಂಥದ್ದಾಗಲಿ, ಕರ್ತನೆ ಮಕ್ಕಳಿಗೆ ಆರೋಗ್ಯ ಉಂಟಾಗಲಿ, ಮಕ್ಕಳ ಕಲ್ಯಾಣ ಕಾರ್ಯಕ್ರಮಗಳ ವಿಷಯದಲ್ಲಿ ಜಯ ಉಂಟಾಗಲಿ, ಎಲ್ಲದರಲ್ಲಿ ಸ್ವಾಮಿ ಸುಭಿಕ್ಷತೆಯನ್ನು ಕೊಡಪ್ಪ. ಅದೇ ರೀತಿಯಾಗಿ ಸ್ವಾಮಿ, ಇಲ್ಲಿ ಯಾರ್ಯಾರು ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗಿದ್ದಾರೆ ಅವರನ್ನು, ಅವರ ಕುಟುಂಬ ಮಕ್ಕಳೆಲ್ಲರನ್ನು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಎಂಥ ಒಳ್ಳೆ ಸಮಯದೊಳು ಯೇಸುವೇ